ನಮಸ್ತೆ ಸ್ನೇಹಿತರೆ, ಇವತ್ತು ಏಷ್ಯಾ ಕಾಂಟಿನೆಂಟಿನ 3ನೇ ವಿಡಿಯೋ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಈ ಪಾರ್ಟ್ 3 ವಿಡಿಯೋಲ್ಲಿ ಬಂದಾಗ ಜಲಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಒಂದಷ್ಟು ಮೌಂಟೇನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಏಷ್ಯಾ ಕಾಂಟಿನೆಂಟ್ಗೆ ಎಷ್ಟು ಸಾಕಾಗುತ್ತೆ. ಈ ಏಷ್ಯಾ ಕಾಂಟಿನೆಂಟ್ಗೆ ಇದ್ರ ಜೊತೆಗೆ ನೀವು ಕರೆಂಟ್ ಅಫೇರ್ಸ್ ಬೇಸ್ಡ್ ಮ್ಯಾಪ್ ವರ್ಕನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ ಎಕ್ಸಾಮ್ಗೆ ಯಾವುದೇ ಎಕ್ಸಾಮ್ ಆದರೂ ಕೂಡ ಅದು ಹೆಲ್ಪ್ ಆಗ್ತಾ ಬರುತ್ತೆ. ಕ್ಲಿಯರ್? ಓಕೆ, ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ಟ್ರೈಟ್ಸ್, ಜಲಸಂಧಿ. ಏನು ಜಲಸಂಧಿ ಅಂತ ಹೇಳಿದರೆ, ಸ್ಟ್ರೈಟ್ಸ್ ಅಂದರೆ ಏನು? ಜಲಸಂಧಿ ಯಾವಾಗಲೂ ಕೂಡ ಎರಡು ವಾಟರ್ ಬಾಡಿಯನ್ನು ಕನೆಕ್ಟ್ ಮಾಡ್ತಾ ಇರುತ್ತೆ. ಸೊ ಎರಡು ಲ್ಯಾಂಡ್ ಮಾಸನ್ನು ಡಿವೈಡ್ ಮಾಡ್ತಾ ಇರುತ್ತೆ. ಕ್ಲಿಯರ್? ಎರಡು ಭೂಭಾಗವನ್ನು ಡಿವೈಡ್ ಮಾಡ್ತಾ ಇರುತ್ತೆ. ಎರಡು ಯಾವುದು ವಾಟರ್ ಬಾಡಿನ ಕನೆಕ್ಟ್ ಮಾಡ್ತಿರುತ್ತೆ. ಎರಡು ಜಲಭಾಗವನ್ನು ಸೇರಿಸ್ತಾ ಇರುತ್ತೆ, ಎರಡು ಭೂಭಾಗವನ್ನು ವಿಭಜನೆ ಮಾಡ್ತಿರುತ್ತೆ. ಇದಕ್ಕೆ ನಾವು ಜಲಸಂಧಿ ಅಥವಾ ಸ್ಟ್ರೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಬೇರಿಂಗ್ ಸ್ಟ್ರೈಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಎಕ್ಸಾಮ್ ರಿಪೀಟ್ ಕ್ವಶನ್ಸ್ ಕೂಡ ಆಗಿದೆ. ಬೇರಿಂಗ್ ಸ್ಟ್ರೈಟ್ಸ್, ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿ ಯಾವುದನ್ನು ಡಿವೈಡ್ ಮಾಡುತ್ತೆ ನೋಡೋದಾದರೆ, ಸೊ ಪ್ರತ್ಯೇಕಿಸುವುದು, ಸಪ್ರೇಟ್ ಮಾಡ್ತಿರೋದು ಯಾವುದನ್ನು? ಸೊ ಏಷ್ಯಾ ಕಾಂಟಿನೆಂಟ್ ಮತ್ತು ನಾರ್ತ್ ಅಮೆರಿಕಾ ಕಾಂಟಿನೆಂಟನ್ನು ಡಿವೈಡ್ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಯಾವುದು ಬೇರಿಂಗ್ ಸ್ಟ್ರೈಟ್ಸ್ ಯಾವುದು ಡಿವೈಡ್ ಮಾಡ್ತಿದೆ? ಏಷ್ಯಾ ಆ್ಯಂಡ್ ನಾರ್ತ್ ಅಮೆರಿಕಾ ಕಾಂಟಿನೆಂಟ್. ಏಷ್ಯಾದಲ್ಲಿ ಯಾವ ಕಂಟ್ರಿ ಅಂತ ಕೇಳ್ಬೋದು. ಏಷ್ಯಾದಲ್ಲಿ ಬಂದಾಗ ನಿಮ್ಗೆ ಯಾವುದು? ರಷ್ಯಾ ಬರುತ್ತೆ. ಇಲ್ಲಿ ನಾರ್ತ್ ಅಮೆರಿಕಾ ಕಾಂಟಿನೆಂಟಲ್ಲಿ ಬಂದಾಗ ಅಮೆರಿಕಾ ಬರುತ್ತೆ. ಸರ್ ಅದೇ ಸರ್ ಅಲ್ಲಿ ಅಮೆರಿಕಾ ಕೆನಡಾ ಅಲ್ವಾ? ಇಲ್ಲ, ಅಲ್ಲಿ ಅಲಾಸ್ಕಾ ಬರುತ್ತೆ. ಅಲಾಸ್ಕಾ ಯಾವ ಸ್ಟೇಟ್? ಅದು ಅಮೆರಿಕಾ ಸ್ಟೇಟ್. ಹಾಗಾಗಿ USA ಮತ್ತು ರಷ್ಯಾನ ಡಿವೈಡ್ ಮಾಡೋದು ಕೂಡ ಯಾವುದು? ಬೇರಿಂಗ್ ಸ್ಟ್ರೈಟ್ಸ್. ಎರಡು ಕಾಂಟಿನೆಂಟ್ ಅಂತ ಹೇಳಿದಾಗ ಏಷ್ಯಾ ಮತ್ತು ನಾರ್ತ್ ಅಮೆರಿಕಾ ಕಾಂಟಿನೆಂಟ್ನ ಡಿವೈಡ್ ಮಾಡ್ತಿರುತ್ತೆ ಬೇರಿಂಗ್ ಸ್ಟ್ರೈಟ್ಸ್. ರಾಷ್ಟ್ರಗಳು ಅಂತ ಬಂದಾಗ ರಷ್ಯಾ ಮತ್ತು ಅಮೆರಿಕವನ್ನು ಡಿವೈಡ್ ಮಾಡ್ತಾ ಇರುತ್ತೆ. ಹೌದಲ್ಲ? ಏನನ್ನು ಸಂಪರ್ಕ ಮಾಡುತ್ತೆ ಅಂತ ಹೇಳಿದ್ರೆ, ಕನೆಕ್ಟ್ ಮಾಡೋದು ಯಾವುದನ್ನು? ಬೇರಿಂಗ್ ಸಮುದ್ರದೊಂದಿಗೆ ಪೂರ್ವ ಸೈಬೀರಿಯನ್ ಸಮುದ್ರವನ್ನು ಜಾಯಿನ್ ಮಾಡ್ತಾ ಇರ್ತೀವಿ. ಈಸ್ಟ್ ಸೈಬೀರಿಯನ್ ಸಿ ವಿತ್ ಬೇರಿಂಗ್ ಸಿ. ಸೊ ಎರಡನ್ನೂ ಕನೆಕ್ಟ್ ಮಾಡ್ತೀವಿ. ಈಸ್ಟ್ ಸೈಬೀರಿಯನ್ ಸೀರನ್ನು ಬೇರಿಂಗ್ ಸಿ ಜೊತೆಗೆ ಕನೆಕ್ಟ್ ಮಾಡ್ತಾ ಇರುತ್ತೆ ಬೇರಿಂಗ್ ಸ್ಟ್ರೈಟ್ಸ್. ಇನ್ನು ಲಾ ಪೆರೋಸ್ ಜಲಸಂಧಿ, ಲಾ ಪೆರೋಸ್ ಸ್ಟ್ರೈಟ್ ಎಲ್ಲಿ ಬರ್ತಾ ಇದೆ? ಇದು ಸಕಾಲಿನ್ ಹೈಲ್ಯಾಂಡ್ ಮತ್ತು ಒಕೈಡೋ ಹೈಲ್ಯಾಂಡ್. ಸೊ ಯಾವುದನ್ನು ಪ್ರತ್ಯೇಕ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಲಾ ಪೆರೋಸ್ ಜಲಸಂಧಿ ಅಥವಾ ಸ್ಟ್ರೈಟ್ಸ್ ಯಾವುದನ್ನು ಡಿವೈಡ್ ಮಾಡ್ತಿದೆ? ಸಕಲಿನ್ ಹೈಲ್ಯಾಂಡ್ ಆ್ಯಂಡ್ ಒಕೈಡೋ ಹೈಲ್ಯಾಂಡನ್ನು ಡಿವೈಡ್ ಮಾಡ್ತಾ ಇದೆ. ಡಿವೈಡ್ ಮಾಡ್ತಿರೋದು ಸಕಲಿನ್ ಮತ್ತು ಒಕೈಡೋ ಹೈಲ್ಯಾಂಡನ್ನು, ಮತ್ತು ಕನೆಕ್ಟ್ ಮಾಡ್ತಿರೋದು ಜಪಾನ್ ಸಿಯನ್ನು, ಜಪಾನ್ ಸಮುದ್ರವನ್ನು ಒಕೊಟ್ಸ್ಕೋ ಸಮುದ್ರ ಜೊತೆಗೆ. ಯಾವುದು? ಜಪಾನ್ ಸಿಯನ್ನು ಒಕೊಟ್ಸ್ಕೋ ಸಿ ಜೊತೆಗೆ ಕನೆಕ್ಟನ್ನು ಮಾಡ್ತಾ ಇದೆ. ಕ್ಲಿಯರ್? ಯಾವುದು? ಲಾ ಪೆರೋಸ್ ಜಲಸಂಧಿ. ತುಂಬ ಸಲ ಎಕ್ಸಾಮಲ್ಲಿ ಇದು ಕೂಡ ಕ್ವಶನ್ಸ್ ಕೇಳಿದರೆ. ಟಾಟರ್ ಸ್ಟ್ರೈಟ್, ಟಾಟರ್ ಜಲಸಂಧಿ. ಟಾಟರ್ ಸ್ಟ್ರೈಟ್ ಎಲ್ಲಿ ಬರ್ತಿದೆ? ಯಾವುದನ್ನು ಡಿವೈಡ್ ಮಾಡ್ತಿದೆ ನೋಡ್ತಾ ಹೋಗೋಣ. ಪೂರ್ವ ಏಷ್ಯಾವನ್ನು, ಈಸ್ಟರ್ನ್ ರಷ್ಯಾ ಆ್ಯಂಡ್ ಸಕಾಲಿನ್. ಸೊ ಸಕಾಲಿನ್ ಮತ್ತು ಪೂರ್ವ ರಷ್ಯಾವನ್ನು ಡಿವೈಡ್ ಮಾಡೋದು ಯಾವುದು? ಸಕಾಲಿನ್ ಐಲ್ಯಾಂಡನ್ನು. ಮತ್ತು ಯಾವುದು? ಸಕಾಲಿನ್ ಐಲ್ಯಾಂಡನ್ನು ಯಾವುದು? ರಷ್ಯಾ, ಪೂರ್ವ ರಷ್ಯಾದಿಂದ ಈಸ್ಟ್ ರಷ್ಯಾದಿಂದ ಡಿವೈಡ್ ಮಾಡೋದು ಕೂಡ ಟಾಟರ್ ಜಲಸಂಧಿ. ಸೊ ಯಾವುದನ್ನು ಕನೆಕ್ಟ್ ಮಾಡ್ತಿರುತ್ತೆ? ಸೇಮ್ ಇದು ಕೂಡ ಜಪಾನ್ ಸಿಯನ್ನು ಕೊಡಿಸ್ಕೊ ಸಮುದ್ರದ ಜೊತೆಗೆ ಕನೆಕ್ಟನ್ನು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಕ್ಲಿಯರ್? ನೆಕ್ಸ್ಟು ಕೊರಿಯೋ ಜಲಸಂಧಿ. ಸೊ ಕೊರಿಯಾ ಸ್ಟ್ರೈಟ್ ಯಾವುದನ್ನು ಸಪರೇಟ್ ಮಾಡ್ತಾ ಇರುತ್ತೆ? ಸೌತ್ ಕೊರಿಯಾ, ಕ್ಯುಶು ಮತ್ತು ಸೌತ್ ಕೊರಿಯಾವನ್ನು, ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾ ಅಥವಾ ಮತ್ತು ಯಾವುದು? ಕ್ಯುಶು ಅಂದರೆ ಜಪಾನಿನ ಪಾರ್ಟ್ ಅದು. ಸೊ ಅವೆರಡನ್ನೂ ಡಿವೈಡ್ ಮಾಡೋದು ಕೊರಿಯಾ ಜಲಸಂಧಿ, ಕೊರಿಯಾ ಸ್ಟ್ರೈಟ್. ಯಾವುದ್ರ ಜೊತೆ ಕನೆಕ್ಟ್ ಮಾಡ್ತಿದೆ? ಜಪಾನ್ ಸಿಯನ್ನು, ಜಪಾನ್ ಸಮುದ್ರವನ್ನು ಹಳದಿ ಸಮುದ್ರದ ಜೊತೆಗೆ, ಜಪಾನ್ ಸಿಯನ್ನು ಯಾವ್ರ ಜೊತೆಗೆ? ಯೆಲ್ಲೋ ಸಿ ಜೊತೆಗೆ ಕನೆಕ್ಟ್ ಮಾಡುತ್ತೆ. ನಿಮಗೆ ಗೊತ್ತು, ಯೆಲ್ಲೋ ಸಿ ಬರ್ತಿರೋದು ಚೀನಾದ ಪೂರ್ವ ಭಾಗದಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿಗೆ ಚೀನಾದಲ್ಲಿ ಒಂದು ಯೆಲ್ಲೋ ರಿವರ್ ಅಂತ ಬರುತ್ತೆ. ಯೆಲ್ಲೋ ರಿವರ್ ಹೋಗಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ಸಮುದ್ರಕ್ಕೆ ಅಂತ ಬರ್ತು ಯೆಲ್ಲೋ ಸಿ ಅಂತ ಹೆಸರು ಬಂತು. ಇನ್ನು ಫಾರ್ಮೋಸಾ ಜಲಸಂಧಿ. ಸೊ ಫಾರ್ಮೋಸಾ ಸ್ಟ್ರೈಟ್ಸ್ ಎಲ್ಲಿ ಬರ್ತದೆ? ಅಥವಾ ಇದನ್ನು ತೈವಾನ್ ಸ್ಟ್ರೈಟ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಫಾರ್ಮೋಸಾ ಸ್ಟ್ರೈಟ್ಸ್ ಅಥವಾ ತೈವಾನ್ ಸ್ಟ್ರೈಟ್ ಇಶ್ಯೂಸಲ್ಲಿದೆ. ಇದು ಕೂಡ ಎಕ್ಸಾಮಲ್ಲಿ ನಿಮ್ಮ ಕ್ವಶನ್ಸನ್ನು ಕೇಳ್ತಾ ಬರ್ಬೋದು. ಯಾವಾಗ ಒಂದು ತೈವಾನ್ ಇಶ್ಯೂಸ್ ಆಗ್ಬೋದು, ಯಾವ ಒಂದು ಐಲ್ಯಾಂಡ್ಸ್ ಇಶ್ಯೂಸ್ ಆಗ್ಬೋದು. ಐಲ್ಯಾಂಡ್ಸ್ ಅಥವಾ ಈ ಥರದ ಕಂಟ್ರೀಸ್ ಇಶ್ಯೂಸ್ ಬಂದಾಗ ಪಕ್ಕದಲ್ಲಿ ಇರುವಂತಹ ನಿಯರೆಸ್ಟ್ ಬರುವಂತಹ ಸ್ಟ್ರೈಟ್ಸ್ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಮೌಂಟೇನ್ಸ್ ಇದ್ದರೆ ಮೌಂಟೇನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಫೇಮಸ್ ಅವ್ರ ಇಶ್ಯೂಸಲ್ಲಿತ್ತು ಅಂತಂದರೆ ನೀವು ಸುತ್ತ ಜಿಯೋಗ್ರಫಿಕಲ್ ಏರಿಯಾನು ಕೂಡ ನೀವು ನೋಡಬೇಕಾಗುತ್ತೆ. ಹಾಗೆ ಈ ಫಾರ್ಮೋಸಾ ಸ್ಟ್ರೈಟ್ ಡಿವೈಡ್ ಮಾಡ್ತಿರೋದು ಯಾವುದನ್ನು? ತೈವಾನ್ ಆ್ಯಂಡ್ ಚೀನಾ. ತೈವಾನ್ ಮತ್ತು ಚೀನಾವನ್ನು ಡಿವೈಡ್ ಮಾಡ್ತಾ ಇದೆ. ಯಾವುದನ್ನು ಕನೆಕ್ಟ್ ಮಾಡ್ತಿದೆ? ಸೌತ್ ಚೀನಾ ಸಿಯನ್ನು ಪೂರ್ವ ಚೀನಾ, ಈಸ್ಟ್ ಚೀನಾ ಸಿ ಜೊತೆ ಕನೆಕ್ಟ್. ಈಸ್ಟ್ ಚೀನಾ ಸಿ ವಿತ್ ಸೌತ್ ಚೀನಾ ಸಿ. ಸೊ ಈಸ್ಟ್ ಚೀನಾ ಸಿಯನ್ನು ಸೌತ್ ಚೀನಾ ಸಿ ಜೊತೆಗೆ ಕನೆಕ್ಟ್ ಮಾಡೋದು ಕೂಡ ಫಾರ್ಮೋಸಾ ಸ್ಟ್ರೈಟ್.
ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಸ್ಟ್ ಸೀನೇ ಆಗ್ಬೋದು, ಸೌತ್ ಚೀನಾ ಸಿ ಆಗ್ಬೋದು, ಯೆಲ್ಲೋ ಸಿ ಆಗ್ಬೋದು, ಇವೆಲ್ಲವೂ ಕೂಡ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಿರೋದು ಯಾವುದು ಇವತ್ತು ಚೀನಾನೇ ಆಗಿದೆ. ಕ್ಲಿಯರ್. ಇನ್ನು ಲೂಝನ್. ಸೊ ಲೂಝನ್ ಸ್ಟ್ರೈಟ್ ವೆರಿ ಇಂಪಾರ್ಟೆಂಟ್. ಇದು ಈ ಲೂಝನ್ ಯಾವುದನ್ನ ಡಿವೈಡ್ ಮಾಡ್ತಿದೆ? ತೈವಾನ್ ಆ್ಯಂಡ್ ಲೂಝನ್ ಐಲ್ಯಾಂಡ್. ಲೂಝನ್ ಐಲ್ಯಾಂಡ್ ಬರೋದು ಫಿಲಿಪೈನ್ಸ್ ರಾಷ್ಟ್ರದಲ್ಲಿ. ಅವೆಲ್ಲ ಆಗಲೇ ಮಾತಾಡಿದ್ದೀವಿ. ಸೊ ಲೂಝನ್ ಬರ್ತಿರೋದಲ್ಲಿ ಫಿಲಿಪೈನ್ಸಲ್ಲಿ ಬರುವಂಥ ಐಲ್ಯಾಂಡ್ ಮತ್ತು ತೈವಾನ್. ಈ ತೈವಾನನ್ನು ಚೀನಾ ಕಂಟ್ರೋಲ್ ಮಾಡ್ತಾ ಇದೆ ಆ್ಯಕ್ಚುಲಿ. ಸೊ ತೈವಾನ್ ಮತ್ತು ಲೂಝನ್ನ ಡಿವೈಡ್ ಮಾಡೋದು ಕೂಡ ಲೂಝನ್ ಸ್ಟ್ರೈಟ್ ಫಿಲಿಪೈನ್ಸ್ಗೆ ಸೇರಿದ್ದು. ಇಲ್ಲಿ ಎಲ್ಲಿ ಬರ್ತಾ ಇದೆ? ಯಾವುದನ್ನು ಕನೆಕ್ಟ್ ಮಾಡ್ತಿದೆ? ಪೆಸಿಫಿಕ್ ಓಷನನ್ನು. ಸೊ ಪೆಸಿಫಿಕ್ ಓಷನನ್ನು ಸೌತ್ ಚೀನಾ ಸೀ ಜೊತೆ ಕನೆಕ್ಟ್ ಮಾಡುತ್ತೆ. ಸೊ ಪೆಸಿಫಿಕ್ ಓಷನನ್ನು ಸೌತ್ ಚೀನಾ ಸೀ ಜೊತೆ ಕನೆಕ್ಟ್ ಮಾಡುವಂತಹ ಸ್ಟ್ರೈಟ್ಸ್ ಯಾವುದು ಅಂತ ಕೇಳಿದ್ರೆ ಲೂಝನ್ ಸ್ಟ್ರೈಟ್ಸ್. ಕ್ಲಿಯರ್. ಇನ್ನು ಬಕ್ಸರ್ ಜಲಸಂಧಿ ವೆರಿ ಇಂಪಾರ್ಟೆಂಟ್. ತುಂಬ ಟೈಮ್ KPSC UPSC ಕೂಡ ಕ್ವಶನ್ಸ್ ಆಗಿದೆ. ಮಕ್ಸರ್ ಜಲಸಂಧಿ ಯಾವುದನ್ನು ಇದು ಡಿವೈಡ್ ಮಾಡ್ತಿದೆ? ಅದು ಸೆಲೆಬಸ್ ಐಲ್ಯಾಂಡ್ನ ಬೋರ್ನಿಯೋ ಐಲ್ಯಾಂಡಿಂದ ಡಿವೈಡ್ ಮಾಡ್ತಿದೆ. ಯಾವುದನ್ನು ಕನೆಕ್ಟ್ ಮಾಡ್ತಿದೆ? ಸೆಲೆಬಸ್ ಸಿಯನ್ನು ಜಾವಾ ಸಿ ಜೊತೆಗೆ ಕನೆಕ್ಟ್ ಮಾಡ್ತಿದೆ. ಇದು ಕೂಡ ಎಕ್ಸಾಂಪಲ್ ಕ್ವಶನ್ಸ್ಗಳು. ಸೆಲೆಬಸ್ ಸಿ ಮತ್ತು ಜಾವಾ ಸಿಯನ್ನು ಕನೆಕ್ಟ್ ಮಾಡೋದು ಕೂಡ ಯಾವುದು? ಮಕ್ಸರ್ ಜಲಸಂಧಿ. ಇನ್ನು ಸುಂಡಾ ಜಲಸಂಧಿ, ಸುಂಡಾ ಸ್ಟ್ರೈಟನ್ನು ಯಾವುದನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ? ಜಾವಾ ಮತ್ತು ಸುಮತ್ರಾ ಐಲ್ಯಾಂಡ್. ವೆರಿ ಇಂಪಾರ್ಟೆಂಟ್. ಸುಂಡಾ ಜಲಸಂಧಿ ಯಾವುದನ್ನು ಡಿವೈಡ್ ಮಾಡ್ತಿದೆ? ಜಾವಾ ಮತ್ತು ಸುಮತ್ರವನ್ನು ಡಿವೈಡ್ ಮಾಡ್ತಾ ಇದೆ. ಇದು ಯಾವುದನ್ನು ಕನೆಕ್ಟ್ ಮಾಡ್ತಿದೆ? ಜಾವಾ ಸಿಯನ್ನು ಇಂಡಿಯನ್ ಓಷನ್ ಜೊತೆಗೆ, ಜಾವಾ ಸಮುದ್ರವನ್ನು ಇಂಡಿಯನ್ ಓಷನ್ ಜೊತೆಗೆ ಕನೆಕ್ಟ್ ಮಾಡ್ತಿರುತ್ತೆ. ಕ್ಲಿಯರ್. ಹಾಗಾಗಿ ಈ ಒಂದು ಸುಂಡಾ ಜಲಸಂಧಿ ಕೂಡ ತುಂಬ ಸಲ ಕ್ವಶನ್ಸ್ ಕೇಳಿದಾನೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಮಲಕ್ಕಾ ಸ್ಟ್ರೈಟ್ ವೆರಿ ಇಂಪಾರ್ಟೆಂಟ್. ಇದು ಯಾಕಂತೇಳಿದ್ರೆ ಈ ಸೌತ್ ಚೀನಾ ಸಿ ಇಂದ ಬರುವಂಥ ಹಡಗುಗಳೆಲ್ಲವೂ ಕೂಡ, ಈ ಶಿಪ್ ಎಲ್ಲವೂ ಕೂಡ ಇದು ಮಲಕ್ಕಾ ಸ್ಟ್ರೈಟಿಂದನೇ ಬರಬೇಕಾಗುತ್ತೆ. ಸೊ ಇಂಡಿಯನ್ ಓಷನ್ ಕ್ರಾಸನ್ನು ಮಾಡಬೇಕಾದ. ಹಾಗಾಗಿ ಇಲ್ಲಿ ಈ ಮಲಕ್ಕಾ ಸ್ಟ್ರೈಟನ್ನು ಇಂಡೈರೆಕ್ಟಾಗಿ ಚೀನಾದವರು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಇದು ಇಶ್ಯೂಸಲ್ಲೂ ಕೂಡ ಇದೆ. ಕ್ಲಿಯರ್. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮಲಕ್ಕಾ ಸ್ಟ್ರೈಟನ್ನು ನೋಡ್ಕೋಬೇಕಾಗತ್ತೆ. ಸೊ ವಿಶ್ವದ ಶ್ರೇಷ್ಠ ಹಡಗು ಕಾರಿಡಾರ್ಗಳಲ್ಲಿ ಇದು ಕೂಡ ಒಂದಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಅದರ ಶಿಪ್ಪಿಂಗ್ ಕಾರಿಡಾರ್ಸ್ ಆಫ್ ದಿ ವರ್ಲ್ಡ್ ಇದು ಕೂಡ ಒಂದು. ಹಾಗಿದ್ರೆ ಈ ಎಲ್ಲಿ ಬರ್ತಿದೆ? ಯಾವುದನ್ನು ಡಿವೈಡ್ ಮಾಡ್ತಿದೆ? ಸುಮತ್ರಾ ಐಲ್ಯಾಂಡನ್ನು ಮಲೆಯ ಪರ್ಯಾಯ ದ್ವೀಪದಿಂದ ವಿಭಜನೆ ಮಾಡ್ತಿದೆ. ಕ್ಲಿಯರ್. ಜೊತೆಗೆ ಇದು ಮಲಕ್ಕಾ ಸ್ಟ್ರೈಟ್ ಯಾವುದನ್ನು ಬಂಗಾಳ ಕೊಳ್ಳಿ ಜೊತೆಗೆ ಜಾವಾ ಸಮುದ್ರವನ್ನು ಕನೆಕ್ಟ್ ಮಾಡುತ್ತೆ. ಬಂಗಾಳ ಕೊಳ್ಳಿ ಏನಿದೆ ಇಂಡಿಯಾದ ಪೂರ್ವದಲ್ಲಿ ಬಂಗಾಳ ಕೊಳ್ಳಿ. ಸೊ ಬೇ ಆಫ್ ಬೆಂಗಾಲ್ ಅಂತ ಕರಿತಾ ಹೋಗ್ತೀವಿ. ಬೇ ಆಫ್ ಬೆಂಗಾಲನ್ನು ಜಾವಾ ಜೊತೆಗೆ ಕನೆಕ್ಟ್ ಮಾಡುವಂತಹ ಸ್ಟ್ರೈಟ್ಸ್ ಅಂದರೆ ಮಲಕ್ಕಾ ಸ್ಟ್ರೈಟ್ ವೆರಿ ಇಂಪಾರ್ಟೆಂಟ್. ತುಂಬ ಸಲ ಎಕ್ಸಾಮ್ ಕ್ವಶನ್ಸ್ ಕೇಳಿದೆ. ಇನ್ನು ಜಾಹೂರ್ ಜಲಸಂಧಿ, ಸ್ಟ್ರೈಟ್ ಆಫ್ ಜಾಹೂರ್. ಸಿಂಗಾಪುರವನ್ನು ಮಲೇಷ್ಯಾದಿಂದ ಡಿವೈಡ್ ಮಾಡೋದು ಯಾವುದು? ಜಾಹೂರ್ ಸ್ಟ್ರೈಟ್. ಕ್ಲಿಯರ್. ಯಾವುದನ್ನು ಕನೆಕ್ಟ್ ಮಾಡ್ತಿರುತ್ತೆ? ಇದು ಮಲಕ್ಕಾ ಸ್ಟ್ರೈಟ್ ಅಂತ. ಮಲಕ್ಕಾ ಸ್ಟ್ರೈಟ್ನೊಂದಿಗೆ ಚೀನಾದ ಸಮುದ್ರವನ್ನು, ಮಲಕ್ಕಾ ಸ್ಟ್ರೈಟನ್ನು ಸೌತ್ ಚೀನಾ ಸಿ ಜೊತೆಗೆ, ದಕ್ಷಿಣ ಚೀನಾ ಸಮುದ್ರ ಜೊತೆಗೆ ಇದು ಕನೆಕ್ಟನ್ನು ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಹಾರ್ಮೋಸ್ ಜಲಸಂಧಿ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಯಾವುದನ್ನು ಡಿವೈಡ್ ಮಾಡುತ್ತೆ? UAEಯನ್ನು ಇರಾನ್ ಜೊತೆಗೆ ಡಿವೈಡ್ ಮಾಡುತ್ತೆ. ಯುನೈಟೆಡ್ ಅರಬ್ ಎಮಿರೇಟ್ಸನ್ನು ಇರಾನ್ ಜೊತೆಗೆ ಡಿವೈಡ್ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವುದನ್ನು ಕನೆಕ್ಟ್ ಮಾಡ್ತಾ ಹೋಗುತ್ತೆ? ಒಮನ್ ಅನ್ನು, ಪರ್ಷಿಯನ್ ಗಾಲ್ಫ್ ಆಫ್ ಒಮನ್ ಜೊತೆಗೆ ಕನೆಕ್ಟ್ ಮಾಡ್ತಾ ಬರುತ್ತೆ. ಕನೆಕ್ಟ್ ಮಾಡೋದು ಒಮನನ್ನು, ಪರ್ಷಿಯನ್ ಗಾಲ್ಫ್ ಆಫ್ ಒಮನ್ ಜೊತೆ ಕನೆಕ್ಟ್ ಮಾಡೋದು ಕೂಡ ಯಾವುದು? ಹಾರ್ಮೋಸ್ ಜಲಸಂಧಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಬಾಸ್ಫರಸ್ ಜಲಸಂಧಿ, ಸ್ಟ್ರೈಟ್ ಆಫ್ ಬಾಸ್ಫರಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಏಷ್ಯಾ ಮತ್ತು ಯುರೋಪನ್ನು ಡಿವೈಡ್ ಮಾಡುತ್ತೆ. ಏಷ್ಯಾ ಕಾಂಟಿನೆಂಟ್ ಮತ್ತು ಯುರೋಪ್ ಕಾಂಟಿನೆಂಟನ್ನು ಡಿವೈಡ್ ಮಾಡುವಂಥದ್ದು ಕೂಡ ಯಾವುದು? ಬಾಸ್ಫರಸ್ ಸ್ಟ್ರೈಟ್. ಏಷ್ಯಾ ಮತ್ತು ಯುರೋಪನ್ನು ಯಾವುದನ್ನು ಕನೆಕ್ಟ್ ಮಾಡುತ್ತೆ? ಮರ್ಮರಾ ಸಿಯನ್ನು ಬ್ಲ್ಯಾಕ್ ಸಿ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಮರ್ಮರಾ ಸಮುದ್ರವನ್ನು ಕಪ್ಪು ಸಮುದ್ರ ಜೊತೆಗೆ ಕನೆಕ್ಟ್ ಮಾಡೋದು ಕೂಡ ಇದೆ. ಮರ್ಮರಾ ಸಿಯನ್ನು ಕಪ್ಪು ಸಮುದ್ರ ಜೊತೆ ಕನೆಕ್ಟ್ ಮಾಡೋದು ಕೂಡ ಯಾವುದು? ಬಾಸ್ಫರಸ್ ಸ್ಟ್ರೈಟ್ ವೆರಿ ಇಂಪಾರ್ಟೆಂಟ್. ಇದು ನೆಕ್ಸ್ಟು ಸ್ಟ್ರೈಟ್ ಆಫ್ ಡರ್ಡನೆಲ್ಲೆಸ್. ಸೊ ಸ್ಟ್ರೈಟ್ ಆಫ್ ಡರ್ಡನೆಲ್ಲೆಸ್ ಯಾವುದನ್ನು ಸಪ್ರೇಟ್ ಮಾಡ್ತಿದೆ? ಏಷ್ಯಾ ಆ್ಯಂಡ್ ಯುರೋಪ್. ಏಷ್ಯಾ ಮತ್ತು ಯುರೋಪ್ ಕಾಂಟಿನೆಂಟನ್ನು ಡಿವೈಡ್ ಮಾಡ್ತಾ ಇದೆ. ಯಾವುದನ್ನು ಕನೆಕ್ಟ್ ಮಾಡ್ತಿದೆ? ಮೆಡಿಟೇರಿಯನ್ ಸಿಯನ್ನು. ಸೊ ಮೆಡಿಟೇರಿಯನ್ ಸಿಯನ್ನು ಮರ್ಮರಾ ಸಿ ಜೊತೆ ಕನೆಕ್ಟ್ ಮಾಡ್ತಿದೆ. ಸೊ ಮರ್ಮರಾ ಸಿಯನ್ನು ಮೆಡಿಟೇರಿಯನ್ ಜೊತೆಗೆ ಕನೆಕ್ಟ್ ಮಾಡ್ತಿರೋದು ಕೂಡ ಯಾವುದು? ಸ್ಟ್ರೈಟ್ ಆಫ್ ಡಾರ್ಡನೆಲ್ಲೆಸ್. ಆ ಡಾರ್ಡನೆಲ್ಲೆಸ್ ಸ್ಟ್ರೈಟ್ ಯಾವುದನ್ನು ಡಿವೈಡ್ ಮಾಡ್ತಿದೆ ಅಂತ ಹಾಗಿದ್ರೆ ನಮಗಿಲ್ಲಿ
ಗೊತ್ತಾಯ್ತು, ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗ್ತೀನಿ. ನೆಕ್ಸ್ಟು ಇಂಪಾರ್ಟೆಂಟ್ ಮೌಂಟೈನ್ಸ್ಗಳು ನೋಡ್ತಾ ಬರೋಣ. ಸೊ ಏಷ್ಯಾ ಕಾಂಟಿನೆಂಟಲ್ಲಿ ಬರುವಂತಹ ಪ್ರಮುಖವಾದಂತಹ ಮೌಂಟೈನ್ಸ್ಗಳು ಯಾವ್ಯಾವುದು, ಹೌದಲ್ಲ. ಸೊ ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆದರೆ ಮೊದಲೇ ಇದು ಹಿಮಾಲಯನ್ ಮೌಂಟೈನ್ ರೇಂಜ್, ಹಿಮಾಲಯದ ಮೌಂಟೈನ್ ರೇಂಜ್. ಇದು ಎಲ್ಲಿ ಬರ್ತಾ ಇದೆ? ಲೈಸ್ ಟು ದಿ ನಾರ್ತ್ ಆಫ್ ಇಂಡೋ ಗ್ಯಾಂಟಿಕ್ ಪ್ಲೈನ್, ಇಂಡೋ ಗ್ಯಾಂಟಿಕ್ ಪ್ರಸ್ಥಭೂಮಿಯ ಉತ್ತರಕ್ಕೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಇದು ಯಾವುದಕ್ಕೆ ಎಕ್ಸಾಂಪಲ್? ಇದು ಎಕ್ಸಾಂಪಲ್ ಆಫ್ ಫೋಲ್ಡ್ ಮೌಂಟೈನ್. ಸೊ ಫೋಲ್ಡ್ ಮೌಂಟೈನ್ಗೆ ಎಕ್ಸಾಂಪಲ್, ಫೋಲ್ಡ್ ಮೌಂಟೈನ್ಗೆ ಇದು ಎಕ್ಸಾಂಪಲ್ ಆಗಿರೋದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಎತ್ತರವಾಗಿರೋ ಭಾಗ ಅಂತೇಳಿದ್ರೆ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾ ಹೋಗ್ತಾನೆ. ಸೊ ಇಡೀ ವರ್ಲ್ಡಲ್ಲಿರೋ ಹೈಯೆಸ್ಟ್ ಪೀಕ್ ಯಾವುದು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್. ಸೊ ಹಿಮಾಲಯದಲ್ಲಿ ಬರ್ತಾ ಇವೆ. ಹಾಗಿದ್ರೆ ಇದ್ರ ಹೈಟ್ ಎಷ್ಟಿದೆ? 8850 ಮೀಟರಷ್ಟು ಎತ್ತರದಲ್ಲಿದೆ. ಇದು ನೇಪಾಳ ಅಂಡ್ ಚೀನಾ, ಸೊ ಅಥವಾ ನೇಪಾಳ ಆರ್ ಟಿಬೆಟ್, ನೇಪಾಳ ಅಂಡ್ ಟಿಬೆಟ್ ನಡುವೆ ಕಂಡುಬರ್ತಾ ಹೋಗುತ್ತೆ. ಟಿಬೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಚೀನಾ, ಚೀನಾ ಟಿಬೆಟ್ ಎರಡೂ ಕೊಟ್ಟಿದ್ರೆ ಎಕ್ಸಾಕ್ಟ್ ಆನ್ಸರ್ ಆಗೋದು ನೇಪಾಳ ಚೀನಾ ಆಗುತ್ತೆ. ಟಿಬೆಟನ್ನು ಆಲ್ರೆಡಿ ಚೀನಾದವರು ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ 1959. ಟಿಬೆಟನ್ನು ಚೀನಾ ಅಕ್ವೈರ್ ಮಾಡ್ಕೊಂಡಿದ್ದು 1959. ಹಾಗಾಗಿನೇ ಕ್ಲಿಯರ್. ನೆಕ್ಸ್ಟ್ ಕಾರಾಕೋರಂ ರೇಂಜ್ ವೆರಿ ಇಂಪಾರ್ಟೆಂಟ್. ಕಾರಾಕೋರಂ ರೇಂಜ್ ಸೊ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಂದ ಬರ್ತಾ ಇದೆ. ಸೊ ಜಮ್ಮು ಕಾಶ್ಮೀರ ಮತ್ತು ಲಡಕ್ಕಿನ ಮೇಲ್ಭಾಗದಲ್ಲಿ, ಇವಾಗಿನ ಲಡಕ್ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಲಡಕ್ ರೇಂಜ್, ಇದು ಲಡಕ್ ಪ್ರಾವಿನ್ಸ್ ಏನಿದೆ ಯೂನಿಯನ್ ಟೆರಿಟರಿ, ಆ ಲಡಕ್ಕಿನ ಯೂನಿಯನ್ ಟೆರಿಟರಿ ಭಾಗದಲ್ಲಿ ಕಾರಾಕೋರಂ ರೇಂಜ್ ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಲೈಸ್ ಟು ದಿ ನಾರ್ತ್ ಆಫ್ ಹಿಮಾಲಯ, ಹೌದಲ್ಲ. ಇದರಲ್ಲಿ ಕಾರಾಕೋರಂ ರೇಂಜಲ್ಲೇ ಬರ್ತಿರೋದು ಯಾವುದು? K2. ಸೊ K2 ಅಥವಾ ಗಾಡ್ವಿನ್ ಹಾಸ್ಟಿನ್ ಅಂತ ಕರಿತಾ ಹೋಗ್ತೀವಿ. ಸೊ ಕಾರಾಕೋರಮಲ್ಲಿರುವ ಅತ್ಯುನ್ನತ ಶಿಖರ ಯಾವುದು? ಕಾರಾಕೋರಮಲ್ಲಿರುವ ಹೈಯೆಸ್ಟ್ ಪೀಕ್ ಯಾವುದು ಅಂತ ಹೇಳಿದ್ರೆ K2. ಸೊ ಇಲ್ಲಿ POK ಬರೋದ್ರಿಂದ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಬರ್ತಿರೋದ್ರಿಂದ ನಾವು ಇದನ್ನು ಇಂಡಿಯಾದಲ್ಲಿ ಇರುವಂಥ ಹೈಯೆಸ್ಟ್ ಮೌಂಟೇನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅದ್ರ ಬದಲಾಗಿ ಕಾಂಚನಜಂಗವನ್ನು ಭಾರತದ ಅತಿ ಎತ್ತರವಾದ ಶಿಖರ, ಇಂಡಿಯಾ ಹೈಯೆಸ್ಟ್ ಪೀಕ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇಲ್ಲಾಂತಂದರೆ ಇದೇ ಆಗ್ತಾ ಇತ್ತು. 8611 ಮೀಟರಷ್ಟು ಹೈಟ್ ಇದೆ K2. ಹಾಗೆಯೇ ಈ K2 ಬರ್ತಿರೋದಲ್ಲಿ ಕಾರಾಕೋರಂ ರೇಂಜ್. ಕಾರಾಕೋರಂ ರೇಂಜ್ ಇವತ್ತು ಯಾವ ಪ್ರಾವಿನ್ಸ್ ನೋಡ್ತಾ ಇದ್ದೀವಿ? ಲಡಕ್ಕಲ್ಲಿ. ಸೊ ಲಡಕ್ ಪ್ರಾವಿನ್ಸ್ ಅಥವಾ ಯೂನಿಯನ್ ಟೆರಿಟರಿ ಏನಿದೆ ಆ ಭಾಗದಲ್ಲಿ ಕಾರಾಕೋರಂ ರೇಂಜ್ ನೋಡ್ತಾ ಹೋಗ್ತೀವಿ. ಇನ್ನು ಕೈಲಾಸ್ ರೇಂಜ್ ವೆರಿ ಇಂಪಾರ್ಟೆಂಟ್. ಸೊ ಕೈಲಾಸ್ ಟಿಬೆಟಿನ ಕಾರಾಕೋರಂ ಶ್ರೇಣಿಯ ಪೂರ್ವದಲ್ಲಿದೆ. ಸೊ ಟಿಬೆಟ್ ಭಾಗದಲ್ಲಿದೆ, ಈಸ್ಟ್ ಆಫ್ ಕಾರಾಕೋರಂ ರೇಂಜ್ ಇನ್ ಟಿಬೆಟ್. ಈ ಕೈಲಾಸ್ ರೇಂಜಲ್ಲೇ ನಮಗೆ ಯಾವುದು ಹಲವಾರು ನದಿಗಳು ಹುಡ್ತಾ ಬರ್ತವೆ. ಅದರಲ್ಲಿ ಇಂಡಸ್ ರಿವರ್ ಕೂಡ ಒಂದು ವೆರಿ ಇಂಪಾರ್ಟೆಂಟು. ಅದು ಕೈಲಾಸ್ ರೇಂಜಿನ ಕಡೆ ಬಂದರೆ ನಮಗೆ ಯಾವುದು ಮಾನಸ ಸರೋವರ ಸಿಗುತ್ತೆ. ಒಂದು ಭಾಗದಲ್ಲಿ ಏನಾಗುತ್ತೆ ಇಂಡಸ್ ರಿವರ್ ಹಾರಿಜನ್ ಆಗ್ತಿರುತ್ತೆ, ಇನ್ನೊಂದು ಕಡೆಗೆ ಬ್ರಹ್ಮಪುತ್ರ ರಿವರ್, ಇನ್ನೊಂದು ಕಡೆಗೆ ಸಟ್ಲೇಜ್ ರಿವರ್. ಕ್ಲಿಯರ್. ಇಲ್ಲಿ ಕೈಲಾಸ್ ರೇಂಜ್ ಇರುತ್ತೆ, ಕೈಲಾಸ್ ರೇಂಜಲ್ಲಿ ಹಾರಿಜನ್ ಆಗೋದು ಯಾವುದು? ಇಂಡಸ್ ರಿವರ್. ಕೈಲಾಸ್ ರೇಂಜ್ ಕಡೆಗೆ ಅದು ಬರ್ತಾ ಇದೆ ನಮಗೆ ಮಾನಸ ಸರೋವರ. ಮಾನಸ ಸರೋವರದ ಪೂರ್ವ ಭಾಗದಲ್ಲಿ ಬ್ರಹ್ಮಪುತ್ರ ರಿವರ್ ಹುಟ್ಟುತ್ತೆ, ವೆಸ್ಟ್ ಸೈಡಲ್ಲಿ ಯಾವುದು ನಿಮಗೆ ಸಟ್ಲೇಜ್ ರಿವರ್ ಹಾರಿಜನ್ ಆಗ್ತಾ ಹೋಗುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದು. ಇನ್ನು ಕೈಲಾಸ್ ರೇಂಜ್ ಬರ್ತಿರೋದು ಟಿಬೆಟಲ್ಲಿ, ಇಂಡಿಯಾದಲ್ಲ. ಟಿಬೆಟನ್ ಪ್ಲಾಟ್ಯೂ ಅಥವಾ ಬ್ರಾಕೆಟಲ್ಲಿ ಚೀನಾ ಅಂತ ನೀವು ಹಾಕೋಬೋದು. ಇನ್ನು ಕುನ್ಲುನ್ ಶಾನ್ ಶ್ರೇಣಿ, ಕುನ್ಲುನ್ ಶಾ ರೇಂಜ್ ಇದೆಲ್ಲಿ ಬರ್ತಾ ಇದೆ? ಟಿಬೆಟ್ ಪ್ರಸ್ಥಭೂಮಿಯ. ಸೊ ಟಿಬೆಟ್ ಪ್ರಸ್ಥಭೂಮಿಯ ಉತ್ತರಕ್ಕಿದೆ ಮತ್ತು ಚೀನಾದ ತರಿಮ್ನಾ ಮರುಭೂಮಿಯ ಜಲಾನಯದ ದಕ್ಷಿಣಕ್ಕೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಟಿಬೆಟ್ ಪ್ಲಾಟ್ಯೂ ಏನಿದೆ, ಈ ಟಿಬೆಟ್ ನಾರ್ತ್ ಆಫ್ ಟಿಬೆಟ್ ಪ್ಲಾಟ್ಯೂ ಆ್ಯಂಡ್ ಟು ದಿ ಸೌತ್ ಆಫ್ ಡೆಸರ್ಟ್ ಬೇಸಿನ್ ಆಫ್ ತಾರಿಮ್ ಇನ್ ಚೀನಾ. ಚೀನಾದ ತಾರಿಮ್ ಡೆಸರ್ಟಿನ ಉತ್ತರ ಭಾಗಕ್ಕೆ, ದಕ್ಷಿಣ ಭಾಗಕ್ಕೆ ಇರೋದನ್ನು ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಅದು ಕುನ್ಲುನ್ ಶಾನ್ ಶ್ರೇಣಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಅಂದರೆ ಚೀನಾ ಭಾಗದಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸ್ಕೋಬೋದು. ಇನ್ನು ಟೈನ್ಶಾನ್ ಕೂಡ ತಾರಿಮ್ ಜಲಾನಯನ ಪ್ರದೇಶ ಏನಿದೆ ಅದರ ಭಾಗದ ಉತ್ತರ ಭಾಗದಲ್ಲಿರೋದನ್ನು ನೋಡ್ತಾ ಹೋಗ್ತೀವಿ. ಅದು ಲೈಸ್ ಟು ದಿ ನಾರ್ತ್ ಆಫ್ ತಾರಿಮ್ ಬೇಸಿನ್. ಕ್ಲಿಯರ್. ಇನ್ನು ಮ್ಯಾಪಲ್ಲಿ ನೋಡೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಗ್ರೇಟ್ ಕಿಂಗನ್ ಪರ್ವತ. ಸೊ ಗ್ರೇಟ್ ಕಿಂಗನ್ ಮೌಂಟೈನ್, ಗ್ರೇಟ್ ಕಿಂಗನ್ ಮೌಂಟೈನ್. ಈ ಕಿಂಗನ್ ಮೌಂಟೈನ್ ಟಿಯನ್ ಶಾನ್ ಈಶಾನ್ಯಕ್ಕೆ ವಿಸ್ತರಿಸಿದೆ. ಗ್ರೇಟ್ ಕಿಂಗನ್ ಪರ್ವತ ಹೆಸರಿನಲ್ಲಿ ಹಮ್ಮೂರ್ ನದಿಯನ್ನು ತಲುಪುತ್ತದೆ. ಇದು ಹಮ್ಮೂರ್ ನದಿಯವರೆಗೂ ಕೂಡ ಇರೋದನ್ನು ನೋಡ್ತಾ ಹೋಗ್ತೀವಿ. ಇದು ಟಿಯಾನ್ ಶಾನ್ ಎಕ್ಸ್ಟೆಂಡ್ ಟು ದಿ ನಾರ್ತ್ ಈಸ್ಟ್ ಆ್ಯಂಡ್ ರೀಚಸ್ ದ ಹಮ್ಮೂರ್ ರಿವರ್ ಅಂಡರ್ ದ ನೇಮ್ ಆಫ್ ಗ್ರೇಟ್ ಕಿಂಗನ್ ಮೌಂಟೈನ್ಸ್. ಗ್ರೇಟ್ ಕಿಂಗ್ಕಾನ್
ಮೌಂಟೈನ್ಸ್. ಕ್ಲಿಯರ್. ಹಾಲ್ಟಾಯ್ ಪರ್ವತ ವೆರಿ ಇಂಪಾರ್ಟೆಂಟ್. ಹಾಲ್ಟಾಯ್ ಮೌಂಟೈನ್ಸ್ ಎಲ್ಲಿದೆ ತುಂಬ ಎಕ್ಸಾಂಪಲ್ ಕೇಳಿದ್ದೇನೆ. ಮಂಗೋಲಿಯಾ ಹಾಲ್ಟಾನ್ ಮೌಂಟೈನ್ಸ್, ಮಂಗೋಲಿಯಾ. ಹಾಂಗೈ ಮೌಂಟೈನ್, ಮಂಗೋಲಿಯಾ. ಸಯಾನ್ ಮೌಂಟೈನ್, ಸಹಾನ್ ಪರ್ವತ ರಷ್ಯಾ. ಸಹಾನ್ ಪರ್ವತ ರಷ್ಯಾ ಭಾಗದಲ್ಲಿ ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಹ್ಯಾಬ್ಲೋನೋವಿ ಶ್ರೇಣಿ, ಹ್ಯಾಬ್ಲೋನೋವಿ ರೇಂಜ್ ಬರ್ತಿರೋದು ಸೈಬಿರದ ಹಾಲ್ಟಾಯ್ ಶ್ರೇಣಿಯ ಈಶಾನ್ಯಕ್ಕಿರೋದು ನೋಡ್ತಾ ಹೋಗ್ತೀವಿ. ಲೈಸ್ ಟು ದಿ ನಾರ್ತ್ ಈಸ್ಟ್ ಆಫ್ ದ ಹಾಲ್ಟಾಯ್ ರೇಂಜ್ ಇನ್ ದಿ ಈಸ್ಟರ್ನ್ ಸೈಬೀರಿಯಾ ಭಾಗದಲ್ಲಿ ಇದು ನೋಡ್ತಾ ಇದ್ದೀವಿ. ಇನ್ನು ಜಾಗೂರ್ ರೇಂಜ್, ಇದು ಕೂಡ ಪೂರ್ವ ಸೈಬೀರಿಯಾ ಭಾಗದಲ್ಲಿ ಹಾಲ್ಟಾಯ್ ರೇಂಜಿನ ಪೂರ್ವದಲ್ಲಿ ಬರ್ತಾ ಇದೆ. ಕ್ಯುಲಿಯಾಮಾ ರೇಂಜ್ ಕೂಡ ಇದೇ ಭಾಗದಲ್ಲಿ ಬರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಅರಕಾನಯೋಮ ಮೌಂಟೇನ್ ವೆರಿ ಇಂಪಾರ್ಟೆಂಟ್. ತುಂಬ ಸಲ ಎಕ್ಸಾಮಲ್ಲಿ ಪದೇ ಕ್ವಶನ್ಸ್ ಆಗಿರೋದು ಕೂಡ ಇದು ಕೂಡ ಒಂದು ಏಷ್ಯಾ ಕಾಂಟಿನೆಂಟಲ್ಲಿ ಅರಕಾನಯೋಮ ಮೌಂಟೈನ್. ಸೊ ಅರಕಾನಯೋಮ ಮೌಂಟೇನ್ ಎಲ್ಲಿದೆ ಅಂತ ಎಕ್ಸಾಂಪಲ್ ಕೇಳಿದ್ರೆ ಮಯನ್ಮಾರಲ್ಲಿ. ಸೊ ಇದು ಮಯನ್ಮಾರಲ್ಲಿರುವಂಥ ಅರಕಾನಯೋಮ ಮೌಂಟೇನ್ ಎರಡು ಕಂಟ್ರಿನ ಡಿವೈಡ್ ಮಾಡುತ್ತೆ. ಒಂದು ಇಂಡಿಯಾ, ಇನ್ನೊಂದು ಮಯನ್ಮಾರ್. ಮಯನ್ಮಾರ್ನ ಡಿವೈಡ್ ಮಾಡೋದು ಕೂಡ ಯಾವುದು ನಿಮ್ಮ ಅರಕಾನಯೋಮ ಮೌಂಟೈನ್ ಎರಡನ್ನೂ ಕೂಡ ಡಿವೈಡನ್ನು ಮಾಡ್ತಾ ಹೋಗುತ್ತೆ. ಕ್ಲಿಯರ್. ಇಲ್ಲಿ ಇದೊಂದು ಏನು ಅಟ್ಲಾಸ್ ಇದು ತೋರಿಸ್ತಾ ಇದ್ದೀನಿ, ಇದು ಪಾಮೀರ್ ನಾಟ್ ಅಂತ ಬರ್ತಿಲ್ಲಿ. ಯಾವುದು ಪಾಮೀರ್ ನಾಟ್. ಈ ಪಾಮೀರ್ ನಾಟ್ ಅನ್ನೋದು ಒಂದು ಗ್ರಂಥಿ. ಆದರೆ ಇಲ್ಲಿಂದನೇ ಏಷ್ಯಾದಲ್ಲಿರುವಂತಹ ಹಿಮಾಲಯ ಆಗ್ಬೋದು, ಕುಲುನ್ ಶಾನ್ ಆಗ್ಬೋದು, ಕ್ಲಿಯರ್, ಎಲ್ಲ ಮೌಂಟೈನ್ಸ್ ಕೂಡ ಆಗ್ಬೋದು. ಇಲ್ಲಿ ಹಿಂದೂ ಕುಶ್ ಪರ್ವತಗಳು ಆಗ್ಬೋದು. ಇವೆಲ್ಲವೂ ಕೂಡ ಸ್ಟಾರ್ಟ್ ಆಗೋದೇ ಎಲ್ಲಿಂದ ನೋಡಿ, ಟೆನ್ಶಾನ್ ಅಂತ ಆಗಲೇ ಹೇಳೋದಲ್ಲ, ಇವೆಲ್ಲವೂ ಕೂಡ ಈ ಹಿಮಾಲಯ ಭಾಗದಿಂದ ಬರುವಂಥ ಪಾಮೀರ್ ನಾಟಲ್ಲಿ ಬರ್ತಾ ಇದೆಲ್ಲ, ಅಫ್ಘಾನಿಸ್ತಾನ ರಾಜ್ಯದಲ್ಲಿ ಪಾಮೀರ್ ನಾಟ್ ಬರುತ್ತೆ. ಇಲ್ಲಿಂದ ಎಲ್ಲ ಪರ್ವತಗಳು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪಾಮೀರ್ ನಾಟನ್ನು ನಾವು ಮದರ್ ಗ್ಲ್ಯಾಂಡ್ ಆಫ್ ಏಷ್ಯಾ ಅಂತ ಕರಿತೀವಿ. ಏಷ್ಯಾದ ಮಾತೃಗ್ರಂಥಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೇವೆ. ಯಾಕಂದರೆ ಎಲ್ಲ ಪರ್ವತ ಶ್ರೇಣಿಗಳು ಕೂಡ ಈ ಪಾಮೀರ್ ನಾಟಿಂದಲೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಕ್ಲಿಯರ್. ಇನ್ನು ಈ ಪಾಮೀರ್ ನಾಟಿನ ಪೂರ್ವಕ್ಕಿರುವಂತಹ ಪಶ್ಚಿಮಕ್ಕಿರುವಂಥ ಪರ್ವತಗಳು ಯಾವುದು ಅಂತ ನೋಡೋದಾದರೆ, ಈ ಪಾಮೀರ್ ನಾಟಿಂದ ಹಿಂದೂ ಕುಶ್ ಪರ್ವತಗಳು ವೆರಿ ಇಂಪಾರ್ಟೆಂಟ್. ಹಿಂದೂ ಕುಶ್ ಪರ್ವತಗಳು ಯಾವ ರಾಷ್ಟ್ರಗಳಲ್ಲಿ ಇದೆ ಅಂತ ಕೇಳ್ಬೋದು. ಹಿಂದೂ ಕುಶ್ ಮಾಂಸಲ್ಲಿರೋದು ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಆ್ಯಂಡ್ ತಜಕಿಸ್ತಾನ್. ಅಫ್ಘಾನಿಸ್ತಾನ್, ನಾರ್ತ್ ಪಾಕಿಸ್ತಾನ್ ಆ್ಯಂಡ್ ತಜಕಿಸ್ತಾನ್ ರಾಷ್ಟ್ರಗಳಲ್ಲಿ ಇರೋದನ್ನು ನೋಡ್ತಾ ಹೋಗ್ತೀವಿ. ಇನ್ನು ಎಲ್ಬುರ್ಜ್ ಮೌಂಟೈನ್ಸ್ ಇರೋದು ನಾರ್ತ್ ಇರಾನ್, ಅಜರ್ಬೈಜಾನ್ ಆ್ಯಂಡ್ ಖೊರಾಸನ್ ರಾಷ್ಟ್ರಗಳಿರೋದನ್ನು ನೋಡ್ತಾ ಹೋಗ್ತೀವಿ. ಸುಲೈಮಾನ್ ಶ್ರೇಣಿ ವೆರಿ ಇಂಪಾರ್ಟೆಂಟ್. ಸುಲೈಮಾನ್ ಶ್ರೇಣಿ ಕೂಡ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನಲ್ಲಿ, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಬಹುಶಃ ಈ ಎಕ್ಸಾಂಪಲ್ ಕೇಳ್ಬೋದು ಸುಲೈಮಾನ್ ಶ್ರೇಣಿ. ಆಲ್ರೆಡಿ ಒಂದ್ಸಲ ಕೇಳಿದ್ದಾನೆ ಕೂಡ. ಇನ್ನು ಕಿರ್ತರ್ ಮೌಂಟೈನ್ ರೇಂಜ್ ಇದು ಬರ್ತಿದ್ದು ಪಾಕಿಸ್ತಾನದಲ್ಲಿ. ಇನ್ನು ಮಕ್ರಾನ್ ಶ್ರೇಣಿ ಇದು ಕೂಡ ಮಕ್ರಾನ್ ರೇಂಜ್ ಕೂಡ ಬರ್ತಿದ್ದು ಪಾಕಿಸ್ತಾನದಲ್ಲಿಯೇ. ನೆಕ್ಸ್ಟು ಜಾಗ್ರೋಸ್ ಕೂಡ ಇರೋದು ಇರಾನ್, ಇರಾಕ್ ಆ್ಯಂಡ್ ಟರ್ಕಿ. ಯಾವ ಟರ್ಕಿ? ಅದು ಸೌತ್ ಈಸ್ಟರ್ನ್ ಟರ್ಕಿಯಲ್ಲಿ ಇದು ನೋಡ್ತಾ ಹೋಗ್ತೀವಿ. ಸೌತ್ ಈಸ್ಟರ್ನ್ ಟರ್ಕಿ, ಇರಾಕ್ ಆ್ಯಂಡ್ ಇರಾನ್ ರಾಷ್ಟ್ರಗಳು ನೋಡ್ತಾ ಹೋಗ್ತೀವಿ ಇದನ್ನು. ನೆಕ್ಸ್ಟು ಪಾಂಟಿಕ್ ಮೌಂಟೈನ್ ರೇಂಜ್, ಪೌಂಟಿಕ್ ಪರ್ವತ ಶ್ರೇಣಿ ಟರ್ಕಿ ರಾಷ್ಟ್ರದಲ್ಲೇ ಇದೆ. ನೆಕ್ಸ್ಟ್ ಒಂದು ತೌರಸ್ ಪರ್ವತ ಶ್ರೇಣಿ, ತೌರಸ್ ಮೌಂಟೇನ್ ರೇಂಜ್ ಟರ್ಕಿ. ಇವೆಲ್ಲವೂ ಕೂಡ ಟರ್ಕಿ ಮತ್ತು ಇತರ ರಾಷ್ಟ್ರಗಳಲ್ಲಿ ಕಂಡುಬರುತ್ತಿರುವಂತಹ ಮೌಂಟೇನ್ಸ್ಗಳು. ಇಲ್ಲಿಗೆ ಏಷ್ಯಾ ಕಾಂಟಿನೆಂಟಲ್ಲಿ ಎಕ್ಸಾಮಲ್ಲಿ ಕೇಳಬಹುದಂಥ ಇಂಪಾರ್ಟೆಂಟ್ ವಿಷಯಗಳು ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಥ್ಯಾಂಕ್ ಯು.